ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು PW KCET ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ನಂಗೆ ಗೊತ್ತು ನೀವೆಲ್ಲರೂ KCET ಪ್ರಿಪರೇಷನ್ ಅನ್ನ ಡೆಡಿಕೇಟೆಡ್ ಆಗಿ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಟು ಗೆಟ್ ಇನ್ ಟು ದ ಟಾಪ್ ಇಂಜಿನಿಯರಿಂಗ್ ಕಾಲೇಜ್, ದಟ್ ಈಸ್ ನಥಿಂಗ್ ಬಟ್ ವಾಟ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ಅದರದೇ ಸ್ಟೂಡೆಂಟ್ಸ್ ನಿಮ್ಗೆ ಇವತ್ತು ಈ ಸ್ಟ್ರಾಟಜಿ ವಿಡಿಯೋ ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ನಿಮ್ದು ಪ್ರಿಪರೇಷನ್ ಅನ್ನ ಯಾವ ರೀತಿ ಇರಬೇಕು, ನಿಮ್ಗೆ ಎಷ್ಟು ಮಾರ್ಕ್ಸ್ ಅನ್ನ ಬೇಕು, ಸೊ ದ್ಯಾಟ್ ಯು ಲ್ಯಾಂಡ್ ಅಪ್ ಇನ್ RVCE ಕಾಲೇಜ್. ಪ್ರತಿ ಒಂದು ಬ್ಯಾಚ್ ಅಥವಾ ಪ್ರತಿ ಒಂದು ಕೋರ್ಸ್ ನಿಮ್ಗೆ ಫೀ ಸ್ಟ್ರಕ್ಚರ್ ಕೂಡ ಹೇಳ್ತೀನಿ. ಕಟ್ ಆಫ್ ಎಷ್ಟು ಹೋಗದ 2024 ಮತ್ತು 2025 ಯಾವ ರೀತಿ ಕಟ್ ಆಫ್ ಹೋಗೈತಿ ಈ ಪರ್ಟಿಕ್ಯುಲರ್ ಕಾಲೇಜಿಗೆ ಅದನ್ನು ಕೂಡ ನಾವು ನೋಡೋಣ. ಅದ್ರ ಜೋಡೆ ವಿ ವಿಲ್ ಸಿ ದಟ್ ಪ್ಲೇಸ್ಮೆಂಟ್ಸ್ ಯಾವ ರೀತಿ ಆಗಿದಾವ. ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ ಫ್ಯಾಕ್ಟರ್ ಇವತ್ತಿನ ವಿಡಿಯೋನಾಗ ಅದ. ಬಿಕಾಸ್ ಎಲ್ಲರಿಗೂ ಇರೋದೇನ, ಕಾಲೇಜ್ ಜಾಯಿನ್ ಆಗ್ತಿರಪ್ಪ ನೀವು, ಬಟ್ ಜಾಯಿನ್ ಆದ್ಮೇಲೆ ಪ್ಲೇಸ್ಮೆಂಟ್ಸ್ ಯಾವ ರೀತಿ ಸಿಗ್ಬೇಕು ನಿಮ್ಗ, ಫೈನ್ ಯಾವ್ಯಾವ ಕಂಪ್ನೀಸ್ ಬರ್ತಾವ, ಎಷ್ಟೆಷ್ಟು ಎಕ್ಸ್ಪೆಕ್ಟೆಡ್ ಪ್ಯಾಕೇಜಸ್ ಕೊಡ್ತಾವ, ಅದನ್ನೇ ಇಂಪಾರ್ಟೆಂಟ್. 4 ವರ್ಷ ಇಂಜಿನಿಯರಿಂಗ್ ಮಾಡ್ತೀರಾ, 4 ವರ್ಷ ಇಂಜಿನಿಯರಿಂಗ್ ಆದ್ಮೇಲೆ 4th ಇಯರ್ ಅಲ್ಲಿ ಪ್ಲೇಸ್ಮೆಂಟ್ ಆಗ್ಬೇಕಲ್ವಾ. ಸೊ ಅದನ್ನು ನೋಡೋಣ. ಇವಾಗ 4 ವರ್ಷ ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ಫೀ ಸ್ಟ್ರಕ್ಚರ್ ಬೇಕು. ಸೊ ಪ್ರತಿ ಒಂದು ಕೋರ್ಸ್ ಫೀ ಸ್ಟ್ರಕ್ಚರ್ ಏನದ ನೋಡೋಣ. ಅಲಾಂಗ್ ವಿತ್ ದಟ್ ನೀವು ಏನಾದ್ರೂ ಇಂಜಿನಿಯರಿಂಗ್ ಕಾಲೇಜ್ ಜಾಯಿನ್ ಆಗ್ಬೇಕಂದ್ರ KCET ಅಲ್ಲಿ ನಿಮ್ಗೆ ಎಷ್ಟು ಅಪ್ರಾಕ್ಸಿಮೇಟ್ ರ್ಯಾಂಕ್ ಬೇಕು ಅದನ್ನು ಕೂಡ ನೋಡೋಣ. ಅಂಡ್ ಅಲಾಂಗ್ ವಿತ್ ದಟ್ ಕಾಮಿಡ್ ಆಸ್ ವೆಲ್ ಮ್ಯಾನೇಜ್ಮೆಂಟ್ ಕೋಟಾದು ಯಾವ ರೀತಿ ನಿಮ್ದು ಫೀ ಸ್ಟ್ರಕ್ಚರ್ ಇದೆ ಅದನ್ನು ಕೂಡ ಈ ವಿಡಿಯೋ ಅಲ್ಲಿ ನೋಡೋಣ. ಸೊ ಈ ರೀತಿ ಸ್ಟೂಡೆಂಟ್ಸ್ ನಾವು ಬೇರೆ ಬೇರೆ ಕಾಲೇಜಸ್ಗೆ ತಗೊಂಡ್ ಬರ್ತಾ ಇದೀವಿ. ಫೈನ್ ಈ ಸೆಷನ್ಸ್ ಅನ್ನ. ಸೊ ನೆಕ್ಸ್ಟ್ ಕಾಲೇಜ್ ನಿಮ್ಗೆ ಯಾವ್ದು ಬೇಕಂತ ಹೇಳಿ ಖಂಡಿತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬಹುದು. ಸೊ ಅದ್ರ ಪ್ರಕಾರ ನಿಮ್ ಕಂಟೆಂಟ್ ಅನ್ನ ಕೊಡ್ತಾ ಹೋಗ್ತೀನಿ. ಸೊ ಈ ಸೀರೀಸ್ ದಟ್ ಈಸ್ ಗೆಟಿಂಗ್ ಇನ್ ಟು ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಆಫ್ ಕರ್ನಾಟಕ ಅನ್ನ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕಾಲೇಜ್ ಇಸ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ಇಲ್ಲಿಗೆ ಸ್ಟೂಡೆಂಟ್ಸ್ ಇಫ್ ಯು ಸಿ ಓವರ್ ಹಿಯರ್ NIRF ರ್ಯಾಂಕಿಂಗ್, ಕರೆಕ್ಟ್, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫ್ರೇಮ್ ವರ್ಕ್ ಇರ್ತದ. ದಟ್ ಈಸ್ ನಥಿಂಗ್ ಬಟ್ ವಾಟ್ ಒಂದು ಯಾವ್ದು ಇಂಜಿನಿಯರಿಂಗ್ ಕಾಲೇಜಸ್ ಇದ್ದು ಅಂದ್ರ ಇನ್ ಇಂಡಿಯಾ ಎಷ್ಟೆಲ್ಲ ಇಂಜಿನಿಯರಿಂಗ್ ಕಾಲೇಜಸ್ ಅದಾವ ಅದ್ರ ಒಂದು NIRF ರ್ಯಾಂಕಿಂಗ್ ಅನ್ನ ತೆಗಿತಾರ. ಈಗ ನಿಮ್ ಕಾಲೇಜ್ನಾಗೂ ಕೂಡ ನಿಮ್ ಸ್ಟೂಡೆಂಟ್ಸ್ ಅದು ಯಾವ ರೀತಿ ರ್ಯಾಂಕಿಂಗ್ ತೆಗಿತಾರ, ಅಥವಾ ಕರ್ನಾಟಕನಾಗ KCET ರ್ಯಾಂಕಿಂಗ್ಸ್, ಕರೆಕ್ಟ್, ಆಲ್ ಇಂಡಿಯಾ ರ್ಯಾಂಕಿಂಗ್ಸ್ ಯಾವ ರೀತಿ ತೆಗಿತಾರ ಅತ್ರ ಹಂಗೆ ದೇರ್ ವಿಲ್ ಬಿ NIRF ರ್ಯಾಂಕಿಂಗ್, ಕರೆಕ್ಟ್. ಸೊ NIRF ರ್ಯಾಂಕಿಂಗ್ ಅಲ್ಲಿ ನಾವು ನೋಡಿದ್ರೆ ಇಲ್ಲಿ your RV ಕಾಲೇಜ್ ಆಫ್ ಇಂಜಿನಿಯರಿಂಗ್ 99th NIRF ranking in engineering ada. Fine. So if you see A+ accredited by NAC, correct, NAC team irtada, framework ಯಾರು ಮಾಡ್ತಾರೆ ಇದನ್ನ NAC. So A+ recognition ಅದ ಅಂದ್ರೆ ಇಟ್ ಇಸ್ ಅ ಎಕ್ಸ್ಟ್ರೀಮ್ಲಿ ಗುಡ್ ಕಾಲೇಜ್. ರಿಸರ್ಚ್ ಆಗ್ಲಿ ಅಥವಾ ಕಂಟೆಂಟ್ ಆಗ್ಲಿ ಅಥವಾ ಪ್ರೊಫೆಸರ್ಸ್ ಆಗ್ಲಿ ಆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಆಗಲಿ ಅಥವಾ ಸ್ಟಾರ್ಟ್ಅಪ್ಸ್ ಆಗಲಿ, ಫೈನ್, ಆಲ್ ದಿಸ್ ಎಕ್ಸೆಪ್ಟ್ಸ್ ಅನ್ನ ನಾವು ನೋಡಿದ್ರ ಇಟ್ ಈಸ್ ಅಕ್ರಿಕೇಟೆಡ್ ಬೈ NAC ಆಸ್ A+. ಫೈನ್, ಇವ್ರು ಕೂಡ ಒಂದು NIRF ಯಾವ ರೀತಿ ಇರ್ತದಲ್ಲ, NAC ಈಸ್ ಆಲ್ಸೋ ಸೇಮ್ ಬಾಡಿ ಗಿವಿಂಗ್ ಫ್ರೇಮ್ ವರ್ಕ್ಸ್ ಟು ದ ಕಾಲೇಜಸ್. ಕ್ಲಿಯರ್. 99th ರ್ಯಾಂಕಿಂಗ್ ಬಂದದ ಇನ್ ಇಂಜಿನಿಯರಿಂಗ್ ಇನ್ 2024. ಕ್ಲಿಯರ್. ಇದೊಂದು ಪೋಸ್ಟ್ ಇತ್ತು ಅವ್ರದ, ನಾ ಅದನ್ನ ತಗೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೂವಿಂಗ್ ಆನ್ ನೆಕ್ಸ್ಟ್. ಇಫ್ ಯು ಸಿ RV ಕಾಲೇಜ್ ಆಫ್ ಇಂಜಿನಿಯರಿಂಗ್, ನೀವೇನಾದ್ರೂ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಎಂಟರ್ ಮಾಡ್ಬೇಕಂದ್ರೆ ದೇರ್ ಆರ್ 2 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಅಥವಾ KCET ಕಾಂಪೋಸಿಷನ್. KCET ಯಾವ ರೀತಿ ವರ್ಕ್ ಆಗ್ತದೆ ನಿಮ್ಗೆ ಎಲ್ಲರಿಗೂ ಗೊತ್ತು. ಬಿಕಾಸ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಇನ್ನು ಫೈನ್ RV ಕಾಲೇಜ್ ಎಂಟರ್ ಆಗ್ಬೇಕಂದ್ರೆ PCMB ಬರಿಬೇಕಾ ಅಂತ ಕೇಳ್ತಿದ್ದಾರೆ. ಫೈನ್, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಅಂದ್ರೆ ಒಂದ್ 2-3 ಜನ ಸ್ಟೂಡೆಂಟ್ಸ್ ಮೆಸೇಜ್ ಹಾಕಿದಾರ, ಸರ್ RV ಕಾಲೇಜ್ ಹೋಗ್ಬೇಕಾ ಅಥವಾ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಹೋಗ್ಬೇಕಂದ್ರೆ PCMB ಓದ್ಬೇಕಾ? ಏನ್ ಆನ್ಸರ್ ಹೇಳೋದು ಅವ್ರಿಗೆ? ಆನ್ಸರೇ ಇಲ್ಲ. ಫೈನ್, ಮ್ಯೂಟ್ ಆಗ್ಬಿಟ್ಟಿದ್ದೇನೆ ನಾನು. ಕ್ಲಿಯರ್. PCM ಅಷ್ಟೇ ಫೋಕಸ್ ಮಾಡಬೇಕು. ಇಂಜಿನಿಯರಿಂಗ್ ಹೋಗ್ತೀರಾ ಅಂದ್ರೆ ಬರೇ PCM, ಅದನ್ನ ಬಿಟ್ಟು ಅಗ್ರಿಕಲ್ಚರಲ್ ಸೈನ್ಸಿಗೆ ಹೋಗ್ತೀರಿ, ಫಿಸಿಯೋಥೆರಪಿಗೆ ಹೋಗ್ತೀರಿ, ಬೇರೆ ಇಫ್ ಯು ಗೋ ಫಾರ್ ಆಯುಷ್ ಕೋರ್ಸಸ್ ಬಿಟ್ಟ ಇಫ್ ಯು ಆರ್ ಗೋಯಿಂಗ್ ಆರ್ ಇಫ್ ಯು ಆರ್ ವಿಲಿಂಗ್ ಟು ಗೋ ಫಾರ್ ಡಿಫರೆಂಟ್ ಕಾಲೇಜಸ್ ದೆನ್ ಯೋರ್ KCET ರ್ಯಾಂಕಿಂಗ್ PCB ಫಾಲೋ ಮಾಡ್ಬೇಕು. ಇಲ್ಲ ಇಂಜಿನಿಯರಿಂಗ್ ಡೆಡಿಕೇಟೆಡ್ ಆಗಿರ್ತೀನಿ ಅಂದ್ರೆ PCM. ಕ್ಲಿಯರ್. ಇವಾಗ ನೋಡಿ, ಬೋರ್ಡ್ಸ್ ಇಂದ 50% ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರವ್ರ. ಫೈನ್, ಫ್ರಾಮ್ ದಿ ಬೋರ್ಡ್ಸ್ 50% ಮಾರ್ಕ್ಸ್ ವಿಲ್ ಬಿ ಕನ್ಸಿಡರ್ಡ್ ಅಂಡ್ ಫ್ರಮ್ KCET 50% ಮಾರ್ಕ್ಸ್. ಕ್ಲಿಯರ್. ಈ ಕಂಪೋಸಿಷನ್ ಅಂತೂ ನಿಮ್ಗೆ ಗೊತ್ತಾದ. ಎಸ್ ಆರ್ ನೋ? ಹಾಫ್ ಮಾರ್ಕ್ಸ್ ಎರಡು ಕಡೆಯಿಂದ ನಾವು ತಗೊಂಡ ನಿಮ್ದು ರ್ಯಾಂಕ್ ಅನ್ನ ತಗೋತೀವಿ. ಓಕೆ, ಮೂವಿಂಗ್ ಆನ್ ನೆಕ್ಸ್ಟ್. ಕ್ಲಿಯರ್. ಇನ್ KCET the rank is calculated using a 50:50 weightage. Yes, very nice. 50% ಬೋರ್ಡ್ಸ್ PCM ಪರ್ಸೆಂಟ್ ಇರ್ಬೇಕಾ ಅಂಡ್ 50% KCET ಮಾರ್ಕ್ಸ್ ಇರ್ಬೇಕಾ? ಎಸ್, ವಿ ನೋ ದಟ್. ಟು ಗೆಟ್ ಇನ್ ಟು RVCE ಈ ಲೈನ್ ನೋಡಿ. ಫೈನ್, ಈ ಲೈನ್ ನೋಡಿ.
To get into RVCE, students needs to generally score KCET score of 160 plus out of 180. 160 plus ಬೇಕು ನಿಮ್ಗ out of 180 to get into the top branches. ಮುಂದೆ ಮತ್ತೆ ಕಟ್ ಆಫ್ ಕೊಡ್ತೀನಿ ಪ್ರತಿ ಒಂದು ಬ್ರಾಂಚ್ಗೆ ಕಟ್ ಆಫ್ ಯಾವ ರೀತಿ ಬಂದದ ಅಂತ ಹೇಳಿ ಯು ವಿಲ್ ಗೆಟ್ ಐಡಿಯಾ. And board marks should be minimum 290 out of 300. 290 plus to 160 plus, you will land up in RVCE college top engineering branch package kuda atra hange nimge bartada. Moving on next, rank within top 5000 for most of the branches. Moving on next, branch wise cutoff for 2024 and 2025. idne important iroda nodi illi. ಇದು ರೌಂಡ್ 1. ಓಕೆ, ನಾನು ಕಂಪ್ಲೀಟ್ ಎಲ್ಲ ರೌಂಡ್ಸ್ ತಗೊಂಡಿಲ್ಲ. ಒಂದ್ಸತಿ ನಿಮ್ದು KCET ಎಕ್ಸಾಮ್ ಆದ್ಮೇಲೆ ಬೇರೆ ಬೇರೆ ರೌಂಡ್ಸ್ ಕೂಡ ಡಿಸ್ಕಸ್ ಮಾಡೋಣ. ದಿಸ್ ಈಸ್ ಯುವರ್ ರೌಂಡ್ 1 ಸ್ಟೂಡೆಂಟ್ಸ್. ಅಂಡ್ ಎಸ್, ಇಲ್ಲಿವರೆಗೂ ಯಾರು ವಿಡಿಯೋಸ್ ನೋಡ್ತಾ ಇದ್ದೀರಿ ಕಮೆಂಟ್ ಅನ್ನ ಹಾಕಿ ಐ ವಿಲ್ ಗೆಟ್ ಇನ್ ಟು RVCE. ಕಮೆಂಟ್ ಅನ್ನ ಹಾಕಿ ಸ್ಟೂಡೆಂಟ್ಸ್, ಐ ವಿಲ್ ಗೆಟ್ ಇನ್ ಟು RVCE. ಅದೇ ನಿಮ್ಗೆ ಮೋಟಿವೇಶನ್. ದಟ್ ಈಸ್ ದ ಮೋಟಿವೇಶನ್ ಫಾರ್ ಯು. ಕ್ಲಿಯರ್? ನಾನು ಕೂಡ ಪ್ರಿಪೇರ್ ಆಗುವಾಗ ಎಂಟ್ರೆನ್ಸ್ ಎಕ್ಸಾಮಿಗೆ IIT ಬಾಂಬೆ ವಾಲ್ ಪೇಪರ್ ಇಟ್ಟಿದೆ ಆನ್ ಮೈ ಮೊಬೈಲ್ ಸ್ಕ್ರೀನ್. IIT ಬಾಂಬೆ ವಾಲ್ ಪೇಪರ್ ಇಟ್ಟಿದೆ ಸೊ ದಟ್ ಪ್ರತಿ ಒಂದ್ ಸತಿ ನಾನು ಸ್ಕ್ರೋಲ್ ಮಾಡುವಾಗ ಅಥವಾ ಮೊಬೈಲ್ ಓಪನ್ ಆಗುವಾಗ IIT ಬಾಂಬೆ ಬರಬೇಕು ಅಂತ ಹೇಳಿ. ಕ್ಲಿಯರ್? ಅದೇ ರೀತಿ ನಿಮ್ದು ಕೂಡ ಏನೇಮ್ ಇದೆ, RVCE ಕಾಲೇಜ್ ಹೋಗ್ಬೇಕಾ, RVCED ಫೈನ್. ನಾನಂತೂ IIT ಬಾಂಬೆ ಹೋಗಿಲ್ಲ, ಬಟ್ ಐ ವೆಂಟ್ ಟು ಅ ಗುಡ್ ಇಂಜಿನಿಯರಿಂಗ್ ಕಾಲೇಜ್. ಅದೇ ರೀತಿ ನೀವು ಕೂಡ ಸ್ಟೂಡೆಂಟ್ಸ್ RVCE ಏಮಿಟ್ರೆ ಖಂಡಿತ BMS ಗೆ ಹೋಗ್ತೀರಾ, ಅಥವಾ ಇಫ್ ಯು ವರ್ಕ್ ಹಾರ್ಡ್ ಡೆಡಿಕೇಟೆಡ್ಲಿ RVCE ಗೆ ಹೋಗಿ ಮುಟ್ತೀರಾ. ಲುಕ್ ಅಟ್ ದಿ ಕಟ್ ಆಫ್. ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ 2024 ಅಲ್ಲಿ ಫೈನ್, 2024 ಅಲ್ಲಿ 242 ಇತ್ತು ಕಟ್ ಆಫ್. ಅದೇ 2025 ಅಲ್ಲಿ 285 ಆಯ್ತು. ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗಿದೆ. ದಟ್ ಈಸ್ ದ ರೀಸನ್. ಅಪ್ರಾಕ್ಸ್ ಮಾರ್ಕ್ಸ್ 170 ಪ್ಲಸ್ ಬರಬೇಕು. ಇನ್ಫಾರ್ಮೇಶನ್ ಸೈನ್ಸ್ ಇಫ್ ಯು ಸಿ 460, 510 IS ಇದೆಲ್ಲ ಒಂದೇ ಬ್ರಾಂಚ್. If you see over here, ilvareegu fine, cyber security, this all is one branch of engineering, that is CS. Fine, ಹೆಸರು ಅಷ್ಟೇ ಬೇರೆ ಬೇರೆ ಇದೆ. AI and machine learning 162 plus approx score ಇರ್ಬೇಕು ನಿಮ್ಗ. Yes or no? So approx scores ಅನ್ನ ನೋಡಿ, this is important. ಅದ್ರ ಪ್ರಕಾರ ಇಲ್ಲಿ ನೋಡಿ 130 plus or 145 plus, ನೀವು 45 ಪ್ಲಸ್ ಈ ಸಬ್ಜೆಕ್ಟ್ ನಾಗ ತಗೊಂಡ್ ಬಂದ್ರು 140 ಅಥವಾ 130 ನಡು ಬಂದ್ರು ಕೂಡ ಯು ವಿಲ್ ಗೆಟ್ ಅ ENC ಸೀಟ್, ENC ಅಥವಾ EEE ಸೀಟ್ ಆರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೀಟ್. ಕ್ಲಿಯರ್? ಸಿವಿಲ್ ಇಂಜಿನಿಯರಿಂಗ್ 115 ಮಟ ಹೋದ್ರೆ ಸಿಗ್ತದ. ಅದೇ ರೀತಿ ಏರೋಸ್ಪೇಸ್ ಇಂಜಿನಿಯರಿಂಗ್, ಬಯೋಟೆಕ್ನಾಲಜಿ ಅಂಡ್ ಕೆಮಿಕಲ್ ಇಂಜಿನಿಯರಿಂಗ್. ಇದು ಒಂದು ರಫ್ ನಿಮ್ಗೆ ಏನ್ ಕೊಟ್ಟಿದ್ದೀನಿ, ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ ಅನ್ನ ಕೊಟ್ಟಿದ್ದೀನಿ. ಲುಕಿಂಗ್ ಫಾರ್ ದ ಪ್ರೀವಿಯಸ್ ಕಟ್ ಆಫ್ಸ್ ಅಂಡ್ ರ್ಯಾಂಕ್ಸ್. ಓಕೆ, ಸೊ ಈ ಟೇಬಲ್ ನಿಮ್ಗೆ ಫಿಕ್ಸ್ ಆಗ್ಬೇಕು ತಲೆ. ಓಕೆ, ಇಟ್ ಶುಡ್ ಬಿ ಫಿಕ್ಸ್ಡ್ ಇನ್ ಯೋರ್ ಹೆಡ್. ಮೂವಿಂಗ್ ಆನ್ ನೆಕ್ಸ್ಟ್, ಇಫ್ ಯು ಸಿ ಕನ್ಕ್ಲೂಷನ್ ಆಫ್ ಕಟ್ ಆಫ್ಸ್ ಫಾರ್ 2026, ಏನ್ ಕನ್ಕ್ಲೂಷನ್ ಅದ? ಸೊ ಟು ಗೆಟ್ ಅಂಡರ್ 500 ರ್ಯಾಂಕ್, ಫೈನ್, to get under 500 rank CSE or ISE, they need roughly 165 plus marks. 165 plus marks roughly ನಿಮ್ಗೆ ಬೇಕಾ? out of 180 marks, 165 plus ಬೇಕಾ? assuming you have scored already 95% in PCM, assuming that already you have scored 95% in PCM. To get under 2000 rank EC and its specialization, you need to get roughly around 150 plus marks. ನೋಡಿ ಎಷ್ಟು ಚೆನ್ನಾಗಿ ನಾನು ಕನ್ಕ್ಲೂಷನ್ಸ್ ಅನ್ನ ಕೊಟ್ಟಿದ್ದೇನಲ್ವಾ. ಕಂಪ್ಲೀಟ್ ನೀವು ಟೇಬಲ್ ಓದೋದು ಕೂಡ ನೆಸಿಟಿ ಇಲ್ಲ, ಇದನ್ನೇ ಸ್ಕ್ರೀನ್ ಶಾಟ್ ತಗೊಂಡು ಮೋಟಿವೇಶನ್ ಆಗಿರಿ. ಟು ಗೆಟ್ ಅಂಡರ್ 10,000 ರ್ಯಾಂಕ್ ಕೋರ್ ಬ್ರಾಂಚಸ್ ಲೈಕ್ ಸಿವಿಲ್ ಇಂಜಿನಿಯರಿಂಗ್ ಬ್ರಾಂಚ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ರಾಂಚ್, ದೇ ನೀಡ್ ಟು ರಫ್ಲಿ ಗೆಟ್ ಅಂಡರ್ ವಾಟ್ 125 ಪ್ಲಸ್ ಮಾರ್ಕ್ಸ್. ಸೊ ವಾಟ್ ಶುಡ್ ಬಿ ಯೋರ್ ಏಮ್? ಡೋಂಟ್ ಜಸ್ಟ್ ಏಮ್ ಫಾರ್ ಅ ಸೀಟ್ ಇನ್ RVCE, aim for top 500. Don't just aim for a seat. Fine, you people being of PWKCET top 500 ranks ಗೆ ನೀವು aim ಮಾಡಬೇಕು. Okay, very nice. Moving on next, available engineering branches. ಯಾವೆಲ್ಲ branches available ಇದೆ? Computer science engineering, information science and engineering, artificial intelligence and machine learning, AI/ML, correct? Computer science and engineering, data science, cyber security, clear? ENC, EEE, correct? Electronic and instrumentation, electronic and telecommunications, mechanical, civil, aerospace, chemical, biotechnology and industrial engineering and management. Clear? ಇದು ಕೂಡ ಇವಾಗ ತುಂಬಾನೇ ಗ್ರೋ ಆಗ್ಲಿಕ್ಕತ್ತದ. Over the next 10 years definitely it will develop.
ಫೈನ್. ಮೂವಿಂಗ್ ಆನ್ ನೆಕ್ಸ್ಟ್, ಎಕ್ಸ್ ಫ್ಯಾಕ್ಟರ್ ಫಾರ್ ಗೆಟಿಂಗ್ RVCE ನೋಡಿ ಅಂದ್ರೆ ಏನು ಸ್ಟೂಡೆಂಟ್ಸ್, ಒಂದು ಮೋಟಿವೇಶನ್. ಫೈನ್, ಲಾಸ್ಟಿಗೆ ಮೋಟಿವೇಶನ್ ಇರೋದೇನು, ಇದು ಮತ್ತೆ ಇದು ಅಲ್ವಾ. ಟೂ ಆರ್ ದ ಮೇನ್ ಮೋಟಿವೇಶನ್ ಆಫ್ ಅ ಹ್ಯೂಮನ್ ಬೀಂಗ್, ಒಂದಿದು ಮತ್ತೆ ಒಂದಿದು. ಸೊ ಇಫ್ ಯು ಸಿ ಓವರ್ ಹಿಯರ್, ಹೈಯೆಸ್ಟ್ ಪ್ಯಾಕೇಜ್, ಫೈನ್, ಹೈಯೆಸ್ಟ್ ಪ್ಯಾಕೇಜ್ ಇಂಟರ್ನ್ಯಾಷನಲ್ ಅಲ್ಲಿ, ಫೈನ್, 2024 ಅಂತೂ ಬಂದಿಲ್ಲ, ಬಟ್ 2025 ಆನ್ ಗೋಯಿಂಗ್ ಬ್ಯಾಚ್ ಅಲ್ಲಿ 1.15 crore ಪ್ಯಾಕೇಜ್ ಬಂದಿದೆ. ಇಂಟರ್ನ್ಯಾಷನಲ್ ಮೀನ್ಸ್ ಸ್ಟೂಡೆಂಟ್ ಒಂದು ಇಂಟರ್ನ್ಯಾಷನಲ್ ಕಂಪ್ನಿಯಿಂದ ಹೈರ್ ಆಗಿದ್ದಾರೆ ಅಮೆಝಾನ್ ಅಲ್ಲಿ US ಗೆ ವರ್ಕ್ ಮಾಡ್ಲಿಕ್ಕೆ. ಫೈನ್. ನೆಕ್ಸ್ಟ್, ಹೈಯೆಸ್ಟ್ ಪ್ಯಾಕೇಜ್ ಡೊಮೆಸ್ಟಿಕ್ ಅಲ್ಲಿ 92 LPA ಬಂದಿತ್ತು, ಬಟ್ ಹಿಯರ್ ಇನ್ 2025 67 LPA. ಕ್ಲಿಯರ್. ಇನ್ನು ಪ್ರೊಜೆಕ್ಟೆಡ್ ಅದ, ಆನ್ ಗೋಯಿಂಗ್ ಅದ, ಇನ್ನು ಕಂಪ್ನೀಸ್ ಸಿಗ್ಬಹುದು. ಕ್ಲಿಯರ್ ಟಿಲ್ ನೌ ಡೇಟ್. ಎವರೇಜ್ ಪ್ಯಾಕೇಜ್ ಬಿ ಓವರ್ ಆಲ್ ಎವರೇಜ್ ಎಲ್ಲಾ ಬ್ರಾಂಚಸ್ ಕೂಡಿದ್ರೆ 13 LPA ಅಂತೂ ಖಂಡಿತ ಒಂದು ಕ್ಯಾಂಡಿಡೇಟಿಗೆ ಸಿಕ್ತದ ಜಾಬ್. ಆ ರೀತಿ 13 LPA ಇಫ್ ಈಸ್ ಇನ್ ಕೋರ್ ಬ್ರಾಂಚಸ್. ಇದು ಕೊಟ್ಟಿರೋದು ಕೋರ್ ಬ್ರಾಂಚಸ್ ಗೆ, ಎಲ್ಲಾ ಬ್ರಾಂಚಸ್ ಎಲ್ಲ ಕೋರ್ ಬ್ರಾಂಚಸ್. ಕ್ಲಿಯರ್. ಅಂಡ್ ಇಫ್ ಯು ಸಿ ಇನ್ 2025 16.86 lakh ಆಗೈತಿ. ಮೀಡಿಯನ್ ಪ್ಯಾಕೇಜ್ 10 LPA 9.8 LPA. ಎಲ್ಲಾರ್ದು ಕ್ಯುಮ್ಯುಲೇಟಿವ್ ಮಾಡಿದ್ರೆ ನಡು ಯಾವ್ದೇ ವ್ಯಾಲ್ಯೂ ಬರ್ತದ ಮೀಡಿಯನ್. ಕಂಪ್ನೀಸ್ ವಿಸಿಟೆಡ್ ಟೋಟಲ್ 266 ಕಂಪ್ನೀಸ್, ಬಟ್ ಇವತ್ತಿನ ಡೇಟ್ ವರೆಗೂ 192 ಕಂಪ್ನೀಸ್ ಹ್ಯಾವ್ ಬಿನ್ ವಿಸಿಟೆಡ್. ಟೋಟಲ್ ಆಫರ್ಸ್ ಮೇಡ್ 1147 ಇನ್ 2024 ಅಂಡ್ 2025 ಅಲ್ಲಿ 851. ಇನ್ನೂ ಬರ್ತದ. ಓಕೆ, 2026 ಈಗ ಅಕಾಡೆಮಿಕ್ ಇಯರ್ ಮುಗಿಯೋ ಮಟ್ಟ ದಟ್ ನಂಬರ್ ವಿಲ್ ಬಿ ಇನ್ಕ್ರೀಸ್ಡ್. ನೆಕ್ಸ್ಟ್, ಬ್ರಾಂಚಸ್ ಅಂಡ್ ಪ್ಯಾಕೇಜ್ ಆಫ್ RVCE. ಕ್ಲಿಯರ್. ಬ್ರಾಂಚ್ ವೈಸ್ ಪ್ಯಾಕೇಜಸ್ ಹೈಯೆಸ್ಟ್ ಏನದಾವ ನೋಡ್ರಿ. ಕಂಪ್ಯೂಟರ್ ಸೈನ್ಸ್ನಾಗ ಎವರೇಜ್ ಪ್ಯಾಕೇಜ್ 19.73 LPA ಬಂದದ ಪರ್ ಕ್ಯಾಂಡಿಡೇಟಿಗ, ಅಂಡ್ ಹೈಯೆಸ್ಟ್ ಇಸ್ 67 LPA. ಇನ್ಫಾರ್ಮೇಶನ್ ಸೈನ್ಸ್ನಾಗೂ 19.11 ಇಸ್ ದ ಎವರೇಜ್ ಅಂಡ್ 67 ಇಸ್ ದಿ ಹೈಯೆಸ್ಟ್. AIML ನಾಗೂ ಅದೇ ರೀತಿ ಹೈಯೆಸ್ಟ್ ಇಸ್ 53 LPA. ನೀವೇನ್ ತಿಳ್ಕೊತೀರಾ, ಬರೀ CSE ಮಾಡ್ಬೇಕಾ ಅವಾಗಷ್ಟೇ ನಂಗ ಟಾಪ್ ಪ್ಯಾಕೇಜ್ ಸಿಗ್ತದ? ಇಲ್ಲ. ಇವನ್ ಇಫ್ ಯು ಆರ್ ಡೂಯಿಂಗ್ AIML there is a high chance. Electronics high chance. Clear. Electrical engineering 30 LPA. So ಈ ರೀತಿ if you see you have the idea over here. ಮೋಟಿವೇಶನ್ ಬಂತ, RV ಕಾಲೇಜಿಗೆ ಹೋಗೋದು ಸ್ಟೂಡೆಂಟ್ಸ್ ಗೆ ಮೋಟಿವೇಶನ್ ಬಂತ, ಖಂಡಿತ ಬಂದಿರಬೇಕು. ಕ್ಲಿಯರ್. ನೆಕ್ಸ್ಟ್, ಇಫ್ ಯು ಸಿ ಯಾವ್ಯಾವ ಕಂಪ್ನೀಸ್ ಬಂದಿದಾವ ಟೆಕ್ ಜಾಯಿಂಟ್ಸ್ನಾಗ, ಗೂಗಲ್, ಮೈಕ್ರೋಸಾಫ್ಟ್, ಅಮೆಝಾನ್, ಅಟ್ಲಾಸಿಯನ್, ಸಿಸ್ಕೋ, ಎನ್ವಿಡಿಯಾ. ಫೈನಾನ್ಸ್ ಅಂಡ್ ಕನ್ಸಲ್ಟೇಷನ್ಯಾಗ ಗೋಲ್ಡ್ಮ್ಯಾನ್ ಸ್ಯಾಕ್ಸ್, JP Morgan, ಡಿಲಾಯ್ಟ್, KPMG. ಕೋರ್ ಅಂಡ್ ಆಟೋಮೊಬೈಲ್ ನಾಗ ನೀವು ನೋಡಿದ್ರ ಮರ್ಸಿಡೀಸ್ ಬೆನ್ಸ್, R&D, ಬಾಷ್, ಏರ್ಬಸ್, ಟೆಕಾಸ್ ಇನ್ಸ್ಟ್ರೂಮೆಂಟ್ಸ್ ಅಂಡ್ ಕಾಲ್ಕಮ್. ಫೈನ್. ಸಿ ಕೋರ್ ಅಂಡ್ ಆಟೋಮೇಶನ್, ಕಾಲ್ಕಮ್. ಫೈನ್. ಮೋಸ್ಟ್ ವ್ಯಾಲ್ಯೂಯಬಲ್ ಕಂಪ್ನೀಸ್. Yes or no? Next, if you see students over here, we have branch wise fee structure. Fine. ಇವಾಗ ನಿಮ್ಗೆ RVCE ಸಿಕ್ತಪ್ಪ. Fine. ನಿಮ್ KCET exam extremely good ಹೋಯ್ತಾ. Fine. And next, if your boards have also went extremely good, you are preparing now for what? Your ಪ್ಯಾಕೇಜ್. ನಿಮ್ಗೆ ಪ್ಯಾಕೇಜ್ ಅಂತೂ ಆಯ್ತಾ, ಫೀಸ್ ಸ್ಟ್ರಕ್ಚರ್, ಫೀಸ್ ಅರೇಂಜ್ ಮಾಡ್ಬೇಕಲ್ವಾ. ಸೊ ಅದಕ್ಕೆ ಎಜುಕೇಶನ್ ಲೋನ್ ಕೂಡ ಅವೈಲೇಬಲ್ ಅದ. ಎಜುಕೇಶನ್ ಲೋನ್ ಹೆಂಗ ಅಪ್ಲೈ ಆಗ್ತದ ಅದನ್ನು ನಿಮ್ಗೆ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ವಿ ವಿಲ್ ಡ್ರಾಪ್ ಡೌನ್. ಓಕೆ. ಬ್ರಾಂಚ್ ವೈಸ್ fee structure, merit quota. Correct. So you can take admission through KCET also and you can take admission through COMEDCO also. JEE include ಮಾಡ್ತಿದಾರ ಅಷ್ಟು ಐಡಿಯಾ ಇಲ್ಲ, ಬಟ್ KCET and COMEDCO through 100% you can get a what seat over here. KCET, that is government quota. 1,27,245 is the annual fees per sem, per 2 sem fees, first sem, second sem. Clear. Total 4-year cost 5.1 lakhs. ಟೋಟಲ್ ಎಷ್ಟಾಗ್ತದ ನೋಡ್ರಿ ಇಲ್ಲಿ, 5.1 lakhs ಆಗ್ತದ ನಿಮ್ 4 ಇಯರ್ BE ಮುಗ್ಸಾಕ. ಕಾಮೆಡ್ಕೆ ಕೋಟಾ ನೀವು ನೋಡಿದ್ರೆ ಇಲ್ಲಿ ಕಾಮೆಡ್ಕೆ ಕೋಟಾ ಇಟ್ ಇಸ್ 12.5 lakhs 4-year ಕಾಸ್ಟ್, ಬಿಕಾಸ್ ಪರ್ ಇಯರ್ ಫೀಸ್ ಇಸ್ ಡಬಲ್, ಇದ್ರ ಡಬಲ್ ಇರ್ತದ. ಬಟ್ ಎಸ್, ಒಂದ್ಸತಿ ನಿಮ್ ಪ್ಯಾಕೇಜ್ ಹತ್ತಿದ ಮ್ಯಾಗ 15 lakhs ಇಸ್ ವಾಟ್, 12 lakhs ಇಸ್ ವಾಟ್, ವೆರಿ ಸ್ಮಾಲ್ ನಂಬರ್. ಸೊ KCET ಆಗ್ಲಿ ಕಾಮೆಡ್ಕೆ ಆಗ್ಲಿ, ಬೋತ್ ಆರ್ ವೆರಿ 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 ಇಂಪಾರ್ಟೆಂಟ್. ಬಿಕಾಸ್ ನೆಕ್ಸ್ಟ್ ನೀವು ಏನಾದ್ರೂ ಮ್ಯಾನೇಜ್ಮೆಂಟ್ ಕೋಟಾ ಇಂದ ಹೋಗ್ತೀರಾ ಅಂತ ಹೇಳಿದ್ರೆ, ಇಫ್ ಯು ಸಿ ದ ಬ್ರಾಂಚ್ ವೈಸ್ ಫೀ ಸ್ಟ್ರಕ್ಚರ್ ಫಾರ್ ಮ್ಯಾನೇಜ್ಮೆಂಟ್ ಕೋಟಾ, ಸಿ ಇಯರ್ ಸ್ಟೂಡೆಂಟ್ಸ್ ಫಸ್ಟ್ ಇಯರ್ಗೆ 36 lakhs ಇತ್ತ, ಆಮೇಲೆ ಸಬ್ಸಿಕ್ವೆಂಟ್ ಇಯರ್ಸ್ 13 lakhs. ಸೊ ಟೋಟಲ್ 75 lakhs. ಅಲ್ಲೆಷ್ಟಿತ್ತು 5 lakhs, ಇಲ್ಲೆಷ್ಟಾಯ್ತು CSಗೆ 75 lakhs. ಕ್ಲಿಯರ್. AIML ಗೆ 67 lakhs. ಕ್ಲಿಯರ್. ಡೇಟಾ ಸೈನ್ಸ್ ಅಂಡ್ ಸೈಬರ್ ಸೆಕ್ಯೂರಿಟಿ 55 to 60 lakhs. ಕ್ಲಿಯರ್.
ಮೆಕ್ಯಾನಿಕಲ್, ಸಿವಿಲ್ ಆರ್ ಟ್ರಿಪಲ್ ಇ ಕೂಡ ಮಾಡ್ಬೇಕಂದ್ರೆ ಮಿನಿಮಮ್ 28 lakhs ಅನ್ನ ನೀವು ಪೇ ಮಾಡ್ಬೇಕು ಥ್ರೂ ಮ್ಯಾನೇಜ್ಮೆಂಟ್ ಕೋಟಾ. ಕ್ಲಿಯರ್? ಇಲ್ಲ ಅಂದ್ರೆ ಜಸ್ಟ್ ಯು ಹ್ಯಾವ್ ಟು ಪೇ 5 lakhs ಫಾರ್ ಆಲ್ ದಿ ಇಂಜಿನಿಯರಿಂಗ್ ಕೋರ್ಸಸ್. ಕ್ಲಿಯರಾ? ಅರ್ಥ ಆಯ್ತಾ? ಫೈನ್. ಸೊ ದಿಸ್ ಇಸ್ ದ ಓವರ್ ವ್ಯೂ ಆಫ್ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ಈ ವಿಡಿಯೋ ಅಲ್ಲಿ ಸ್ಟೂಡೆಂಟ್ಸ್ ನಿಮ್ ಡೀಟೇಲ್ಡ್ ಆಗಿ ಐ ಹ್ಯಾವ್ ಟೋಲ್ಡ್ ಅಬೌಟ್ ದಿ ಕೋರ್ಸಸ್ ವಿಚ್ ಆರ್ ಅವೈಲೇಬಲ್. ಫೈನ್. ಫೀ ಸ್ಟ್ರಕ್ಚರ್ಸ್ ಏನಿದೆ, ಕಟ್ ಆಫ್ ಎಷ್ಟು ಹೋಗಿದೆ, ಕರೆಕ್ಟ್, ಪ್ರತಿ ಒಂದು ಬ್ರಾಂಚ್ ಅಲ್ಲಿ ಎಷ್ಟು ನಿಮ್ ಕಟ್ ಆಫ್ ಇದೆ, ಅಂಡ್ ಆಲ್ ದಿಸ್ ಥಿಂಗ್ಸ್ ವಿ ಹ್ಯಾವ್ ಕವರ್ಡ್ ಇನ್ ದಿಸ್ ಸಿಂಗಲ್ ವಿಡಿಯೋ. ನೆಕ್ಸ್ಟ್ ಯಾವ್ದು ಕಾಲೇಜ್ ಬೇಕು ಅಂತ ಖಂಡಿತ ನೀವು ಡ್ರಾಪ್ ಡೌನ್ ಮಾಡಬಹುದು. ಬಟ್ ಎಸ್ ಸ್ಟೂಡೆಂಟ್ಸ್, ಐ ಹೋಪ್ ಇವಾಗ ನಿಮ್ಗೊಂದು ಮೋಟಿವೇಶನ್ ಸಿಕ್ಕಿದೆ ಅಂಡ್ ಯು ಪೀಪಲ್ ಹ್ಯಾವ್ ಅ ಕ್ಲಿಯರ್ ಐಡಿಯಾ ದಟ್ KCET ಅಲ್ಲಿ ನೀವು ಎಷ್ಟು ಸ್ಕೋರ್ ಮಾಡಬೇಕು, ಬೋರ್ಡ್ಸ್ ಅಲ್ಲಿ ನೀವು ಎಷ್ಟು ಸ್ಕೋರ್ ಮಾಡಬೇಕು, ಸೊ ದಟ್ ಕಂಬೈನ್ಡ್ ಮಾರ್ಕ್ಸ್ ವಿಲ್ ಲ್ಯಾಂಡ್ ಯು ಇಂಟು RVCE ಕಾಲೇಜ್. ಸೊ ವಿತ್ ದಿಸ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಎಂಡ್ ಟುಡೇಸ್ ಡಿಸ್ಕಷನ್ ಅಬೌಟ್ RV ಕಾಲೇಜ್ ಓವರ್ ಹಿಯರ್. ನೆಕ್ಸ್ಟ್ ಸೆಷನ್ ಅಲ್ಲಿ ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್ and have a wonderful day. Thank you everyone.